ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ದಿನಚರಿ ಬೆಳಗ್ಗೆ 5:30ರಿಂದ ಶುರುವಾಗುತ್ತೆ. ಪ್ರತಿ ದಿನದ ಸರಳವಾದ ಪೂಜೆ ಜೊತೆಗೆ ಇವತ್ತಿನ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ತುಂಬಾನೇ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು. ಆಗಸ್ಟ್ 8ನೇ ತಾರೀಕು ಗುರುವಾರ. 8ನೇ ತಾರೀಕಲ್ಲಿ ಏನ್ ವಿಶೇಷ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಗಸ್ಟ್ 8 ಅಂದ್ರೆ 8ನೇ ತಾರೀಕು 8ನೇ ತಿಂಗಳು 2024. ಅದನ್ನು ಕೂಡಿದ್ರೂ ಕೂಡ 8 ಆಗತ್ತೆ. ಅಂದ್ರೆ 888 ಅದು ಏಂಜಲ್ ನಂಬರ್ ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಇವತ್ತಿನ ದಿನ ನಾವು ಏನೇ ನೆನೆಸ್ಕೊಂಡ್ರು 888 ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ಈ ಏಂಜಲ್ ನಂಬರ್ನ ಸಂದೇಶ 888 ಅಂದ್ರೆ ಅಪರಿಮಿತವಾದ ಶಕ್ತಿ, ಪ್ರೀತಿ, ಸಮೃದ್ಧಿ, ಏಳಿಗೆ ಮತ್ತು ಆರೋಗ್ಯ ಇದರ ಸಂಕೇತ ಆಗಿರುತ್ತೆ. ಹಾಗಾಗಿ ಇಂಥ ಒಂದು ದಿನ ನಮ್ಮ ಜೀವನದಲ್ಲಿ ಮತ್ತೆ ಬರಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ತಪ್ಪದೆ ಈ ದಿನ ರಾತ್ರಿ 8 ಗಂಟೆ ಒಳಗಾಗಿ ತಪ್ಪದೆ ಈ ಒಂದು ಚಿಕ್ಕ ಕೆಲಸನ ಮಾಡಿ ಸಾಕು. ತುಂಬಾನೇ ಸುಲಭವಾಗಿ ಸರಳವಾದಂಥ ವಿಧಾನ. ನಮ್ಮ ಜೀವನದಲ್ಲಿ ನಾವೇನ್ ಅನ್ಕೊಂಡಿದ್ದೀವೋ ತುಂಬಾ ಕಷ್ಟವಾದ ಕೆಲಸ ಅದನ್ನ ಸಾಧಿಸ್ಕೋಬೇಕು ಅಂದ್ರೆ ಈ ದಿನ ನೀವು ಅದರ ಬಗ್ಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನ ಒಂದು ಚೀಟಿಯಲ್ಲಿ ಬರ್ದಿಡ್ಬೇಕು. ಯಾವ ರೀತಿ ಬರಿಬೇಕು? ಚೀಟಿ ಬರ್ದಾದ ನಂತರ ಅದನ್ನ ಎಲ್ಲಿಡ್ಬೇಕು? ಎಷ್ಟು ದಿನದವರೆಗೂ ಆ ಚೀಟಿ ನಾವು ಇಟ್ಕೊಂಡಿರ್ಬೇಕು? ಪ್ರತಿಯೊಂದರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರೆ ಈ ನನ್ನ ಹೊಸ ಚಾನಲ್‌ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೊಸ್ಲೆಲ್ಲ ತೊಳೆದು, ರಂಗೋಲಿ ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಗಿಡದಲ್ಲೇ ಬೆಳೆದಿರುವಂತ ಒಂದೆರಡು ಹೂಗಳನ್ನ ಹೊಸ್ಲಿನ ಮೇಲಿಟ್ಟು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಕೂಡ ಇನ್ನೂ ಸಾಕಷ್ಟು ಕೆಲಸ ಇದೆ. ಬೆಳಗ್ಗೆ ಬೇಗ ಪೂಜೆ ಮಾಡ್ಬಿಟ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಮಾಧಾನ. ಹೊರಗಡೆ ಕೆಲಸಕ್ಕೆ, ಸ್ಕೂಲು, ಕಾಲೇಜ್‌ಗಳಿಗೆ ಅಂತ ಹೋಗೋರ್ಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಈ ರೀತಿ ಹೊಸ್ಲನ್ನ ತೊಳೆದು, ಒರೆಸಿ, ಒಂದ್ ರಂಗೋಲಿ ಹಾಕಿ 2 ಹೂವನ್ನ ಇಟ್ಬಿಡಿ. ಹೊರಗಡೆ ಹೋಗೋರ್ಗೆ ಅದು ಶುಭದಾಯಕವಾಗಿರುತ್ತೆ. ಪ್ರತಿದಿನ ಹೂ ಬದಲಾಯಿಸಲೇಬೇಕು. ನಾವು ಎಷ್ಟೇ ಚೆನ್ನಾಗಿರೋ ಹೂ ಹಾಕಿದ್ರೂ ಮಾರನೇ ದಿನ ಇನ್ನೂ ಹೂ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅದ್ರ ಮೇಲೇನೆ ಪೂಜೆ ಮಾಡಬಾರ್ದು. ಹಾಗಾಗಿ ಪ್ರತಿದಿನ ಈ ರೀತಿ ಬಿಡಿ ಹೂಗಳನ್ನ ರೋಸ್ ಆಗಿರ್ಲಿ, ಸೇವಂತಿಗೆ ಆಗಿರ್ಲಿ ಅಥವಾ ನಿಮ್ಮ ಗಿಡದಲ್ಲೇ ಬೆಳೆದಿರುವಂತ ಯಾವುದೇ ಹೂ ಆಗಿರ್ಲಿ ಪ್ರತಿದಿನ ಹೂವನ್ನ ಇಟ್ಟು ಪೂಜೆ ಮಾಡಬೇಕು. ನೈವೇದ್ಯನೂ ಕೂಡ ಅಷ್ಟೇನೆ. ಮನೇಲೇ ಇರುವಂತ ಯಾವುದೇ ಹಣ್ಣಾಗಿರಬಹುದು ಅಥವಾ ಹಾಲು ಮತ್ತೆ ಏನೂ ಇಲ್ಲ ಅಂದ್ರೂ ಕೂಡ ಒಂದ್ ಸ್ವಲ್ಪ ಸಕ್ಕರೆ, ಹುರುಗಡ್ಲೆ, ಜೇನುತುಪ್ಪ ಈ ರೀತಿ ಕೆಂಪು ಕಲ್ಲು ಸಕ್ಕರೆ ಏನಿದ್ರೂ ಪರವಾಗಿಲ್ಲ. ಆದ್ರೆ ಪ್ರತಿದಿನ ನೈವೇದ್ಯ ಇಡ್ಲೇಬೇಕು. ಅಕಸ್ಮಾತ್ ನೀವೇನಾದ್ರೂ ಹಿಂದಿನ ದಿನ ಸಂಜೆ ಮೇಲೆ ಹೂ ಹಾಕಿ ಪೂಜೆ ಮಾಡಿರ್ತೀರ. ಆ ಹೂಗಳು ಇನ್ನೂ ಕೂಡ ಚೆನ್ನಾಗಿದೆ, ತೆಗೆಯೋದಕ್ಕೆ ಮನಸ್ಸೇ ಇಲ್ಲ ಅಂತ ಅಂದ್ರೂ ಕೂಡ ಪೂರ್ತಿಯಾಗಿ ಎಲ್ಲಾ ಹೂಗಳನ್ನ ತೆಗೆಯೋದಕ್ಕೆ ಆಗಲ್ಲ ಅಂತ ಅಂದ್ರೆ ಕಳಸಕ್ಕೆ, ಗಣಪತಿಗೆ ಮತ್ತೆ ದೀಪಗಳಿಗೆ, ಹೊಸ್ತಿಲಿಗೆ ಇದಿಷ್ಟಕ್ಕಾದ್ರೂ ನಿನ್ನೆ ಹಾಕಿರೋ ಹೂವನ್ನ ತೆಗೆದು ಬೇರೆ ಹೂವನ್ನ ಇಡ್ಲೇಬೇಕು. ಹೂವು ತುಂಬಾನೇ ಕಡಿಮೆ ಇದೆ, ಹಿಂದಿನ ದಿನನೇ ಜಾಸ್ತಿ ಹೂವೆಲ್ಲ ಹಾಕ್ಬಿಟ್ಟಿದೀವಿ ಅಂತಂದ್ರೆ ಗಣಪತಿಗೊಂದಕ್ಕಾದ್ರೂ ನೀವು ಹೂ ಬದಲಾಯಿಸಲೇಬೇಕು. ಗಣಪತಿಗೆ ನಾವು ಏನೇ ಅರ್ಪಿಸಿದ್ರು ಕೂಡ ಅದು ಎಲ್ಲಾ ದೇವ್ರಿಗೂ ಕೂಡ ಸಲ್ಲತ್ತೆ. ಈಗ ಊದ್ಬತ್ತಿಯಿಂದ ದೀಪಗಳನ್ನ ಹಚ್ಕೋತಾ ಇದ್ದೀನಿ. ಪ್ರತಿದಿನ ನಾನು ಇದಿಷ್ಟು ದೀಪಗಳನ್ನು ಕೂಡ ಹಚ್ತಾ ಇರ್ತೀನಿ. 1 ಕಾಮಾಕ್ಷಿ ದೀಪ, 2 ಪ್ರತಿದಿನ ಹಚ್ಚುವಂತ ದೀಪ, 2 ತುಪ್ಪದ ದೀಪ ಮತ್ತೆ ಹೊರಗಡೆ 1 ತುಳಸಿ ದೀಪ. ಪ್ರತಿದಿನ ಈ 6 ದೀಪಗಳನ್ನು ಕೂಡ ಹಚ್ತಾ ಇರ್ತೀನಿ. ಇನ್ನು ಶುಕ್ರವಾರ ದಿನ ಬೆಳಗ್ಗೆ ಬೇಗನೆ ಪೂಜೆ ಮಾಡಿರ್ತೀನಿ. ಅಂದ್ರೆ ಬೆಳಗ್ಗೆ 5:30ಗೆಲ್ಲ ನಾನು ಪೂಜೆ ಮಾಡ್ಬಿಟ್ಟಿರ್ತೀನಿ. ಆ ದಿನ ಹೊಸ್ತಿಲಿಗೂ ಕೂಡ 2 ಮಣ್ಣಿನ ದೀಪನ ಹಚ್ಚಿರ್ತೀನಿ. ಇದಿಷ್ಟು ಕೂಡ ಪ್ರತಿದಿನದ ಸರಳವಾದ ಪೂಜಾ ವಿಧಾನ. ನಾನು ಪ್ರತಿದಿನ ಹೀಗೇನೆ ಪೂಜೆ ಮಾಡೋದು. ಇನ್ನ ಆವತ್ತಿನ ದಿನದ ಸ್ತೋತ್ರಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಓದ್ಕೊಂಡು ಅದ್ರ ಜೊತೆಗೆ ಕನಕದಾರ ಸ್ತೋತ್ರ, ಹನುಮಾನ್ ಚಾಲೀಸ್ ಇದನ್ನು ಕೂಡ ಓದ್ತಾ ಇರ್ತೀನಿ. ಅಂದ್ರೆ ಪ್ರತಿದಿನ ಆಯಾ ದೇವರ ಸ್ತೋತ್ರಗಳನ್ನ ಹೇಳ್ಕೊಂಡು ಅದ್ರ ಜೊತೆಗೆ ಕನಕದಾರ ಸ್ತೋತ್ರ ಮತ್ತೆ ಹನುಮಾನ್ ಚಾಲೀಸ್ ಇದನ್ನ ಕೂಡ ನಾನು ಓದ್ತಾ ಇರ್ತೀನಿ. ಇದಿಷ್ಟು ನನ್ನ ಪ್ರತಿದಿನದ ಪೂಜೆ ಆಗಿರುತ್ತೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಇವತ್ತು ತುಂಬಾ ವಿಶೇಷವಾದ ದಿನ ಅಂತ ಹೇಳಿದೆ ಅಲ್ವಾ? 8ನೇ ತಾರೀಕು 8ನೇ ತಿಂಗಳು 2024. ಅದು ಮೂರನ್ನು ಕೂಡ ನಾವು ಸೇರಿಸಿದ್ರು 888 ಆಗತ್ತೆ. ಇದು ಏಂಜಲ್ ನಂಬರ್. ಈ ನಂಬರ್ನ ವಿಶೇಷತೆನೇ ನಮ್ಮ ಜೀವನದಲ್ಲಿ ನಮಗೆ ಅಪಾರವಾದ ಶಕ್ತಿ, ಪ್ರೀತಿ, ಸಮೃದ್ಧಿ, ಏಳಿಗೆ, ಆರೋಗ್ಯವನ್ನ ಸೂಚನೆ ಕೊಡುವಂಥದ್ದು. ಹಾಗಾಗಿ ಇಂಥ ಒಂದು ಶುಭ ದಿನದಲ್ಲಿ ನಾವು ಈ ಕೆಲಸನ ಮಾಡಲೇಬೇಕು. ನಾವು ಏನ್ ಅನ್ಕೊಂಡಿದೀವಿ, ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕಾಗಿದೆ ಅದನ್ನ ಒಂದು ಪೇಪರ್ ಮೇಲೆ ಬರಿಬೇಕು. ಯಾವ ರೀತಿ ಬರಿಬೇಕು ಅಂದ್ರೆ ಈಗ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೆ ನಾನು ತುಂಬಾನೇ ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇದ್ದೀನಿ ಅಂತ ಬರಿಬೇಕು.
ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಕೆಲಸದ ಬಗ್ಗೆ ನೀವು ಇಷ್ಟಪಡುವಂಥ ಕೆಲಸ ಆಗಿರಬಹುದು, ಸ್ವಂತ ಮನೆ ಬಗ್ಗೆ ಆಗಿರಬಹುದು, ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ, ಅದು ವಾಪಸ್ ಬರ್ತಾ ಇಲ್ಲ ಅಂದ್ರೆ, ಈ ರೀತಿ ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯ ಸಮಸ್ಯೆ ನಿಮ್ಮ ಜೀವನದಲ್ಲಿ ಏಳಿಗೆ ಬಯಸ್ತಾ ಇದ್ರೆ, ನೀವು ಅದನ್ನ ಇವತ್ತು ಒಂದು ಪೇಪರ್ ಮೇಲೆ ಬರಿಬಹುದು. ಯಾವ ರೀತಿ ಬರಿಬೇಕು ಅಂದ್ರೆ, ಆಲ್ರೆಡಿ ಅದು ನಿಮಗೆ ಸಿಕ್ಕಿದೆ. ನಿಮಗೆ ನೀವು ಬಯಸಿದ್ದಂಥದ್ದು ಸಿಕ್ಕಿರೋದ್ರಿಂದ ನೀವು ತುಂಬಾನೇ ಜೀವನದಲ್ಲಿ ಖುಷಿಯಾಗಿದ್ದೀರಾ ಅಂತ ಬರಿಬೇಕು. ಅಂದ್ರೆ ಈಗ ನೀವು ಇಷ್ಟಪಡುವಂತ ಕೆಲಸ ನಿಮಗೆ ಸಿಕ್ಕಿದ್ದಕ್ಕೆ ಅಂತ ಬರಿಬೇಕು. ಮತ್ತೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರೋದಕ್ಕೆ, ಅವರು ರ್ಯಾಂಕ್ ಬಂದಿರೋದಕ್ಕೆ, ಮತ್ತೆ ನಿಮ್ಮ ಒಂದು ಬಿಸ್ನೆಸ್ ತುಂಬಾನೇ ಇಂಪ್ರೂವ್ ಆಗಿರೋದಕ್ಕೆ ಅಂತ ಬರೆದು, ನಾನು ತುಂಬಾನೇ ಖುಷಿಯಾಗಿದ್ದೀನಿ, ಭಗವಂತ ನಿನಗೆ ಧನ್ಯವಾದಗಳು ಅಂತ ಬರೆದು, ಯಾವುದಾದ್ರೂ 3 ಅಥವಾ 5 ಬೇಡಿಕೆಗಳನ್ನ ಬರೆದು ಈ ಪೇಪರನ್ನ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ನೀವು ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಫೋಲ್ಡ್ ಮಾಡಿ, ಆದ್ರೆ ಅದು ನಿಮ್ಮ ಕಡೆಗೆ ಫೋಲ್ಡ್ ಮಾಡಿ, ಈ ರೀತಿ ನಿಮ್ಮ ಮನೆಯಲ್ಲಿ ಆಮೆ ವಿಗ್ರಹಗಳೇನಾದ್ರೂ ನೀವು ಇಟ್ಟಿದ್ರೆ ಅದ್ರ ಕೆಳಗಡೆ ಇಡಬಹುದು, ಅಥವಾ ಗಣಪತಿ ಮುಂದೆ ಇಡಬಹುದು, ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು. ನೀವು ಪ್ರತಿದಿನ ಡೈರಿ ಬರೆಯೋ ಅಭ್ಯಾಸ ಇದ್ರೆ ಆ ಡೈರಿ ಒಳಗಡೆ ಕೂಡ ನೀವು ಅದನ್ನ ಇಡಬಹುದು. ಈ ರೀತಿ ಇದನ್ನ 48 ದಿನ ನೀವು ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ನೀವು ಈ ಚೀಟಿನ ಇಡಬಹುದು. ದೇವ್ರ ಮನೆಯನ್ನ ಕ್ಲೀನ್ ಮಾಡುವಾಗ ಈ ಚೀಟಿನ ಒಂದು ಕಡೆ ಎತ್ತಿಟ್ಟಿರಿ. ಮತ್ತೆ ನೀವು ಕ್ಲೀನ್ ಮಾಡಿ ಎಲ್ಲ ಜೋಡಿಸುವಾಗ ಮೊದಲು ಎಲ್ಲಿ ಯಾವ ಜಾಗದಲ್ಲಿ ನೀವು ಈ ಚೀಟಿ ಇಟ್ಟಿದ್ರೋ ಅದೇ ಜಾಗದಲ್ಲಿ ಇಡಬೇಕು. 48 ದಿನ ಆದ್ಮೇಲೆ ಆ ಪೇಪರ್ ಅನ್ನ ನೀವು ಹರಳಿ ಮರದ ಹತ್ರನೋ ಅಥವಾ ಹರಿಯೋ ನೀರಿಗೋ ಅಥವಾ ಆ ಪೇಪರ್ ಅನ್ನ ಅರೆದು ನಿಮ್ಮ ಮನೆಯಲ್ಲಿ ಗಿಡಗಳೇನಾದ್ರು ಇಟ್ಟಿದ್ರೆ ಆ ಪಾಟ್ ಒಳಗಡೆನೂ ಕೂಡ ಹಾಕ್ಬೋದು. ಆದ್ರೆ ನಿಮ್ಮ ಬೇಡಿಕೆಗಳನ್ನ ಬರೆಯುವಾಗ ತುಂಬಾನೇ ಗಮನ ಇಟ್ಕೊಂಡು ಬರೀಬೇಕು. ಯಾಕಂದ್ರೆ ನೀವು ಬಯಸ್ತಾ ಇರೋದು ನಿಮ್ಗೆ ಆಲ್ರೆಡಿ ಸಿಕ್ಕಿರೋದ್ರಿಂದ ನೀವು ಖುಷಿಯಾಗಿದ್ದೀರಾ ಅಂತ ನೀವು ಬರಿಬೇಕು. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾವಾಗ್ಲೂ ನಾವೇನ್ ನೆನೆಸ್ಕೋತೀವೋ ಅದು ಆಲ್ರೆಡಿ ಆಗಿದೆ ಅಂತ ನಾವು ನೆನೆಸ್ಕೋಬೇಕು. ದೇವರ ಹತ್ರ ಅದಕ್ಕೆ ಧನ್ಯವಾದನ ಹೇಳ್ಬೇಕು. ನಾವ್ ಈ ರೀತಿ ನಾವ್ ಅಂದ್ಕೊಂಡಂತ ಕೆಲಸಗಳು ಆಗೋಗಿದೆ, ನಾವ್ ಇದರಿಂದ ಖುಷಿಯಾಗಿದ್ದೀವಿ ಅಂತ ಆಗಾಗ ನೆನೆಸ್ಕೊಳ್ಳೋದ್ರಿಂದ, ಧನ್ಯವಾದನ ಹೇಳೋದ್ರಿಂದ ಆ ವಿಚಾರ ನಮ್ಮ ಸೂಕ್ತ ಮನಸ್ಸಿಗೆ ತಲುಪುತ್ತೆ. ಆ ವಿಚಾರವಾಗಿ ಕೆಲಸಗಳು, ಪ್ರಯತ್ನಗಳು ತನ್ನಿಂತಾನೇ ನಡೀತಾ ಇರತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಶುಭ ದಿನದಂದು ತಪ್ಪದೆ ಈ ಒಂದು ಕೆಲಸನ ಮಾಡಿ. ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಏನೇ ಇದ್ರೂ ಕೂಡ ಆ ವಿಚಾರ ಭಗವಂತನಿಗೆ ತಲುಪಲಿ, ಆದಷ್ಟು ಬೇಗ ಆ ಆಸೆಗಳೆಲ್ಲ ಈಡೇರ್ಲಿ ಅಂತ ಹೇಳ್ತಾ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?